ಮೊನ್ನೆ ಕೈ ಬೆರಳಿಗೆ ಏಟು ಮಾಡಿಕೊಂಡಿದ್ದಂತಹ ರಿಷಬ್ ಪಂತ್ ಇವತ್ತು ಕಾಲಿಗೆ ಏಟು ಮಾಡಿಕೊಂಡು ರಿಟೈರ್ಡ್ ಹರ್ಟ್ ಆಗಿದ್ದಾರೆ. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ವಿಡಿಯೋ ಮುಂದುವರಿಸೋದಕ್ಕಿಂತ ಮುಂಚೆ ಹೇಳಿಬಿಡ್ತೇನೆ, ನನಗೆ ಹುಷಾರಿಲ್ಲ, ಭಯಂಕರ ಜ್ವರ, ಕೋಲ್ಡ್, ತಲೆನೋವು, ಕೆಮ್ಮ. ಸೊ ಎಲ್ಲರೂ ಜೋರು ಕೆಮ್ಮು ಬಂದರೆ ನಾವು ವೀಡಿಯೋ ಸ್ಟಾಪ್ ಮಾಡಿ ಮತ್ತೊಂದು ಅಂದರೆ ಕಂಟಿನ್ಯೂ ಮಾಡ್ತೇನೆ, ಎಡಿಟ್ ಮಾಡ್ತೇನೆ. ಬ್ರೋ ಒಂಟೆ ಕಲಿ ಮಾತಾಡಲಿಲ್ಲ ಅಂತ ಹೇಳಿಬಿಡಿ, ಹುಷಾರಿಲ್ಲ, ಜೋರು ತಲೆನೋವು ಆಗ್ತಾ ಉಂಟು. ಎಸ್, ಇವತ್ತಿನಿಂದ ಮ್ಯಾಂಚೆಸ್ಟರಲ್ಲಿ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ 4th ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಯಿತು. ಎಸ್, ಭಾರತ 1-2 ಅಂತರದಿಂದ ಹಿನ್ನಡೆ ಕಾಯ್ದುಕೊಂಡು 4th ಟೆಸ್ಟ್ ಮ್ಯಾಚಿಗೆ ಬಂದಿದೆ. ಟಾಸ್ ಅವರು ವಿನ್ ಆದರು, ಇಂಗ್ಲೆಂಡ್ ವಿನ್ ಆದರು. ಮ್ಯಾಂಚೆಸ್ಟರಲ್ಲಿ ಫಸ್ಟ್ ಬೌಲಿಂಗ್ ಆಪ್ಟ್ ಮಾಡಿದಂತಹ ತಂಡ ಇಲ್ಲಿಯ ತನಕ ವಿನ್ನೇ ಆಗಲಿಲ್ಲ ಅಂತೆ. ಕ್ರಿಕ್ ಬಸ್ಸಲ್ಲಿ ನೋಡಿದ್ದು ನಾನು ಅದನ್ನು ವೆರಿಫೈ ಮಾಡಲಿಲ್ಲ. ಸೊ ಆದರೂ ಕೂಡ ನಾವು ಇರೋದೇ ಈ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಲಿಕ್ಕೆ ನಾವು ಆಡ್ತಾ ಇರೋದು ಅನ್ನೋ ಥರ ಇಲ್ಲ. ಇವತ್ತು ಮೋಡ ಕೂಡ ಇತ್ತು, ಆದ್ದರಿಂದ ಫಸ್ಟ್ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡ್ರು ಸ್ಟೋಕ್ಸ್ ಅವರು. ಓವರಾಲ್ ನೋಡೋದಿದ್ರೆ ಸಮಬಲದ ಹೋರಾಟ, ನಿಜವಾಗಿ ಸಮಬಲದ ಹೋರಾಟ. ಇನ್ನೊಂದು, ಭಾರತ 3 ಟೆನ್ಷನಿಂದ ಬಂದದ್ದು. ಒಂದು ಏನು, ನಿತೀಶ್ ರೆಡ್ಡಿ ಮತ್ತು ಆಕಾಶ್ ದೀಪ್ ಇಂಜೂರ್ ಆಗಿದೆ. ಸೊ ಆಬ್ವಿಯಸ್ಲಿ ರಿಪ್ಲೇಸ್ಮೆಂಟೇ ಬೇಕೇ ಬೇಕಿತ್ತು ತಂಡಕ್ಕೆ. ಸೊ ಆಕಾಶ್ ದೀಪನ್ನು ಏನು ಅನ್ಶುಲ್ ಕಾಂಬೋಜ್ ಅವರು ರಿಪ್ಲೇಸ್ ಮಾಡಿದರು ಪಾದಾರ್ಪಣೆಯ ಪಂದ್ಯ ಮ್ಯಾಂಚೆಸ್ಟರಲ್ಲಿ ಅನ್ಶುಲ್ ಕಾಂಬೋಜ್ಗೆ. ಹಾಗೆ ನಿತೀಶ್ ರೆಡ್ಡಿ ಅವರನ್ನ ಶಾರ್ದುಲ್ ಠಾಕೂರ್ ಅವರು ರಿಪ್ಲೇಸ್ ಮಾಡಿದ್ದಾರೆ, ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ರಿಪ್ಲೇಸ್ ಮಾಡಿದ್ದಾರೆ. ಹಾಗೆ ಫಾರ್ಮ್ಗೆ ತಿಣುಕಾಡುತ್ತಿದ್ದಂತಹ ನಮ್ಮ ಕನ್ನಡಿಗ ಕರುಣ್ ನಾಯರ್ ಅವರಿಗೆ ಇಲ್ಲ ಅಣ್ಣ, ಇದಕ್ಕಿಂತ ಜಾಸ್ತಿ ಚಾನ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಇದಕ್ಕಿಂತ ಜಾಸ್ತಿ ಚಾನ್ಸ್ ಬೇಡ ಹಿಂಗೆ ಅಂತ ಅಂದ್ಕೊಂಡು ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದಂತ ಕಾಣ್ತದೆ. ಅವರನ್ನು ಡ್ರಾಪ್ ಮಾಡಿದ್ರು, ಅವರ ಬದಲಿಗೆ ಸಾಯಿ ಸುದರ್ಶನ್ ಅವ್ರನ್ನ ಹಾಕೊಂಡು ಒಟ್ಟು 3 ಬದಲಾವಣೆ. ಹಾಗೆ ಪಂತ್ ಅವ್ರದ್ದು ಏನೋ ಒಂದು ಬೆರಳಿದು ಸ್ವಲ್ಪ ಟೆನ್ಷನ್ ಇತ್ತು, ಇಲ್ಲ ಅವರು ಪ್ಲೇಯಿಂಗ್ 11ನಲ್ಲಿದ್ದರು, ಆಸ್ ಅ ಕೀಪರೇ ಆಡ್ತಿದ್ದಾರೆ ಅಂತ. ಸೂಪರ್. ಏನಿವತ್ತು ಮಾರ್ನಿಂಗ್ ಸೆಷನ್ ಏನಿತ್ತು, ಆ ಮೋಡ ಕವಿದ ವಾತಾವರಣದಲ್ಲಿ ಬಾಲ್ ಎಲ್ಲಿ ಮಾರೆ, ಪಿಚ್ಚು ವಾಟ್ರಾಶಿಸಿ ಸ್ವಿಂಗ್ ಆಗ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಆದರೂ ಕೂಡ ಫಸ್ಟ್ ಸೆಷನಲ್ಲಿ ವಿಕೆಟೇ ಕಳೆದುಕೊಳ್ಳಲಿಲ್ಲ ಭಾರತ. ಜೈಸ್ವಾಲ್ ಮತ್ತು ರಾಹುಲ್ ಚಿಂದಿ ಚಿತ್ರಾನ ಏನು ಮಾರ ನೆಗೆಟ್ ಮಾಡಿದ್ದು. ಸೋ ಗುಡ್. ಎಷ್ಟೋ ಪ್ಲೇ ಆ್ಯಂಡ್ ಮಿಸ್ ಇದೆ, ಅದು ಟೆಸ್ಟ್ ಕ್ರಿಕೆಟ್, ಅದು ಕ್ರಿಕೆಟಲ್ಲಿ ಅದು ಸರ್ವೇ ಸಾಮಾನ್ಯ. ಜಸ್ಟ್ ಎಡ್ಜ್ ಮಿಸ್ ಆಗ್ತದೆ, ಅಯ್ಯೂ ಯಪ್ಪಾ ಅಂತ ಅನ್ನಿಸ್ತದೆ. ಅದು ಇಂಗ್ಲೆಂಡ್ ಬಾಲ್ ಹಾಕುವಾಗ ಸಹ ಆಗ್ತದೆ, ಭಾರತ ಈಗ ಬಾಲ್ ಹಾಕುವಾಗ ಸಹ, ಬೌಲಿಂಗ್ ಮಾಡುವಾಗ ಸಹ ಅಯ್ಯೂ ಶ್ಯಾ ಅಂತ ಅನ್ನಿಸ್ತದೆ. ಪ್ಲೇ ಆ್ಯಂಡ್ ಮಿಸ್ ಇದ್ದದ್ದೇ ಯಾವಾಗಲೂ. ನಮ್ಮ ಈ ಒಂದು 3 ಟೆಸ್ಟ್ ಮ್ಯಾಚ್ಗಳಲ್ಲಿ ಏನಾಗ್ತಾ ಇತ್ತು, ಫಸ್ಟ್ ಸೆಷನ್ ಇನ್ನೇನು ಮುಗೀತದೆ, ಊಟಕ್ಕೆ ಇನ್ನೇನು ಹೋಗ್ಬೇಕು ಅನ್ನುವಾಗ ಒಂದು ವಿಕೆಟ್ ಬೀಳ್ತಾ ಇತ್ತು. ಬಟ್ ಇವತ್ತು ವಿಕೆಟ್ ಬೀಳಲಿಲ್ಲ. ಬಟ್ ಊಟ ಆದಮೇಲೆ ವಿಕೆಟ್ ಬಿತ್ತು. ಊಟ ಆದಮೇಲೆ 2 ವಿಕೆಟ್ಗಳು ಬಿತ್ತು. ಒಂದು, ನಮ್ಮ KL ರಾಹುಲ್ ಅವರು 46 ರನ್ ಹೊಡೆದು ಔಟ್ ಆದರು ವೋಕ್ಸ್ ಅವರ ಬೌಲಿಂಗಲ್ಲಿ. ಫಸ್ಟ್ ಸೆಷನಲ್ಲಿ ಭಾರಿ ಚೆಂದ ಮಾಡಿ ಆಡ್ತಾ ಇದ್ರು. ಸೆಕೆಂಡ್ ಸೆಷನ್ಲಿ ಏನೋ ಬೇಗ ರನ್ ಹೊಡಿವ ಅನ್ನುವ ಒಂದು ಧಾವಂತಕ್ಕೆ ಮುಂದೆ ಆಗಿ ಅವರು ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟರು ಅನ್ನೋದು ನನ್ನ ಒಂದು ಒಪಿನಿಯನ್. ಅದಾದಮೇಲೆ ಲಾಸ್ಟ್ ಟೆಸ್ಟ್ ಮ್ಯಾಚ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಮ್ಮ ಕರುಣ್ ನಾಯರ್ ಅವರೊಂದು ಎರರ್ ಮಾಡಿದರು, ಮಿಸ್ಜಡ್ಜ್ ಮಾಡಿದರು. ಒಂದು ಲೆಂತನ್ನು, ಬಾಲ್ ಒಳಗೆ ಬರ್ತದೆ ಅಂತ ಗೊತ್ತಿರಲಿಲ್ಲ, ಥೈ ಅಂತ ಕೈ ಎತ್ತು ಬಿಟ್ಟಿದ್ರು, ಅದು ಕಾಲಿಗೆ ತಾಗಿ ಅದು LBW ಆಗಿದ್ರು. ಸೊ ಅವರ ನೆನಪನ್ನು ಇವತ್ತು ತಂದದ್ದು ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು. ಫಸ್ಟ್ 2 ಟೆಸ್ಟಲ್ಲಿ ಭಾರಿ ಚೆಂದ ಮಾಡಿ ಆಡಿದರು. 3rd ಟೆಸ್ಟ್ ಮ್ಯಾಚಲ್ಲಿ ಒಳ್ಳೆ ಆಡಲಿಕ್ಕೆ ಆಗಲಿಲ್ಲ ಗಿಲ್ಲಿಗೆ. ಇವಾಗ 4th ಟೆಸ್ಟ್ ಮ್ಯಾಚ್ ಫಸ್ಟ್ ಇನ್ನಿಂಗ್ಸಲ್ಲಿ ಅವರು 12 ರನ್ ಹೊಡೆದು LBW ಆದರು. ಅಂದರೆ ಒಂಥರ ಕ್ಯಾಪ್ಟನ್ ವರ್ಸಸ್ ಕ್ಯಾಪ್ಟನ್, ಸ್ಟೋಕ್ಸ್ ವರ್ಸಸ್ ಗಿಲ್. ಮ್ಯಾಚ್ ಸ್ಟಾರ್ಟ್ ಆಗುವ ಮುಂಚೆ ಭಾರಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಅಂದರೆ ಸ್ಟೋಕ್ಸ್ ಒಂದು ಮಾತಾಡೋದು, ಗಿಲ್ ಒಂದು ಮಾತಾಡೋದು, ಅದೆಲ್ಲ ಆಗ್ತಾಯಿತ್ತು, ಮಾತಿನ ಸಮರಗಳಾಗ್ತಾ ಇತ್ತು. ಸೊ ಕ್ಯಾಪ್ಟನ್ ವರ್ಸಸ್ ಕ್ಯಾಪ್ಟನ್, ಈ ಒಂದು ಯುದ್ಧದಲ್ಲಿ ಗೆಲುವು ಸಿಕ್ಕಿದ್ದು ಸ್ಟೋಕ್ಸ್ಗೆ. ಏನು ಪಿಚ್ಚಾಗಿ ಸ್ವಿಂಕ್ ಅಂತ ಒಳಗೆ ಬಂತು, ಮಿಸ್ಚಾರ್ಜ್ ಮಾಡಿದ್ರು, ಗಿಲ್ ಅವರು ಕೈ ಎತ್ತಿದ್ರು. ಬಟ್ 1 ಡೌನಲ್ಲಿ ಏನು ಚಾನ್ಸ್ ಸಿಕ್ಕಿ ಬಂದಂತಹ ಸಾಯಿ ಜೈಸ್ವಾಲ್ 50 ಹೊಡೆದು ಔಟ್ ಆದರು. ಡಾಸನ್ಗೆ ಇದು ಏನು 8 ವರ್ಷಗಳ ನಂತರ ಅವರು ಟೆಸ್ಟ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅವರ ಸ್ಪಿನ್ನರ್ ಬಶೀರ್ ಇಂಜುರಿ ಆಗಿರೋದ್ರಿಂದಾಗಿ ಅವ್ರಿಗೆ 2ನೇ ಓವರಲ್ಲಿಯೇ ಫಸ್ಟ್ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಜೈಸ್ವಾಲ್ ಅವರು ಭಾರಿ ತಲೆ ಚಚ್ಕೊಳ್ಬೋದು, ಅಯ್ಯೋ ನಾನು ಸ್ಪಿನ್ ಚಂದ ಮಾಡಿ ಆಡ್ತೇನಲ್ಲ ಎಂತ ಮಾರ್ರೆ ಅಂತ. ಬಟ್ 58 ರನ್ ಹೊಡೆದ್ರು. ಚಂದದ ಇನ್ನಿಂಗ್ಸ್. ಯಾಕಂದರೆ ಫಸ್ಟ್ ಇದು ಲಾರ್ಡ್ಸಲ್ಲಿ 2 ಇನ್ನಿಂಗ್ಸಲ್ಲಿ ಕೆಟ್ಟದಾಗಿ ಆಡಿದ್ದಂತಹ ಜೈಸ್ವಾಲ್ ಅವರು ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ಭಾರಿ ಚೆಂದ ಮಾಡಿ ಆಡಿದರು. ಬಟ್ ಇವತ್ತು ಟಾಕ್ ಆಫ್ ದ ಟೌನ್ ನನ್ನ ಪ್ರಕಾರ ಸಾಯಿ ಸುದರ್ಶನ್ ಅವರಾಗ್ತಾರೆ. ಯಾಕಂತಂದರೆ ನೋಡಿ,
ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಡೆಬ್ಯೂ ಇನ್ನಿಂಗ್ಸಲ್ಲೇ 0 ಸುತ್ತಿದ್ರು, ಲೆಗ್ ಸೈಡಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗಿದ್ರು. ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ 30 ರನ್ ಅಂದರೆ ಭರವಸೆ ಮೂಡಿಸಿದ್ರು, ಬಟ್ ಅವರನ್ನು ಸಡನ್ ಆಗಿ ಡ್ರಾಪ್ ಮಾಡಿದರು. ಬಟ್ ಈಗ 4th ಟೆಸ್ಟಿಗೆ ಮತ್ತೆ ಪುನಃ ಆ ಒಂದು ಪ್ರೆಷರ್ ಇಟ್ಕೊಂಡು ಬಂದಿದ್ರು. ನೋಡಿ, ನನ್ನ ಡ್ರಾಪ್ ಮಾಡಿದ್ರು, ಈಗ ಕರುಣ್ ನಾಯರ್ ಫಾರ್ಮಲ್ ಇಲ್ಲ ಅಂತ ನನಗೆ ಚಾನ್ಸ್ ಕೊಟ್ಟರು. ಕರುಣ್ ನಾಯರ್ ಏನಾದರೂ ಫಾರ್ಮಲ್ ಇದ್ದಿದ್ರೆ ನನಗೆ ಚಾನ್ಸ್ ಸಿಗ್ತಿರಲಿಲ್ಲ. ಸೊ ನಾನು ಒಳ್ಳೆ ಆಡಬೇಕು ಅನ್ನುವಂಥ ಪ್ರೆಷರ್ ಇಟ್ಕೊಂಡು ಬಂದು 61 ರನ್ ಹೊಡೆದ್ರು. ಎಸ್, ಫಸ್ಟ್ ಇನ್ನಿಂಗ್ಸಲ್ಲಿ ಹೇಗೆ ಔಟ್ ಆಗಿದ್ರು ಲೆಗ್ ಸೈಡಲ್ಲಿ, ಹಾಗೆ ಇವತ್ತು ಕೂಡ ಔಟ್ ಆಗ್ತಾ ಇದ್ರು. ಅವರ ಕೀಪರ್ ಯಾವುದೇ ಬಾಲ್ ಬಿಡಲಿಲ್ಲ ಇವತ್ತು, ಯಾವುದೇ ಸಖತ್ತ ಕೀಪಿಂಗ್ ಮಾಡ್ತಾ ಇದ್ರು. ಹಿಡಿಯಬೇಕಾದ ಬಾಲನ್ನು ಹಿಡಿಲಿಲ್ಲ. ಇದು ಏನು ಸಾಯಿ ಸುದರ್ಶನ್ ಅವರು ಗ್ಲಾನ್ಸ್ ಮಾಡ್ಲಿಕ್ಕೆ ಹೋಗಿ ಎಡ್ಜ್ ಆಯಿತು, ಕೀಪರ್ಗೆ ಈಸಿ ಕ್ಯಾಚ್ ಆಗಿತ್ತು, ಅವ್ರು ಕ್ಯಾಚ್ ಬಿಟ್ಟರು. ಐ ಥಿಂಕ್ 20 ರನ್ನಲ್ಲಿದ್ದಾಗ ಅಂತ ಅಂದ್ಕೊಳ್ತೇನೆ. ಸಾಯಿ ಸುದರ್ಶನ್ ಈ ಜೀವದಾನವನ್ನು ಏನು ಯುಟಿಲೈಸ್ ಮಾಡಿಕೊಂಡು 61 ರನ್ ಹೊಡೆದ್ರು. ಮತ್ತೆ ಪುನಃ ಅವರನ್ನು ಔಟ್ ಮಾಡಲಿಕ್ಕೆ ಸ್ಟೋಕ್ಸೇ ಬರಬೇಕಾಯಿತು. ಆ ಶಾಟ್ ನೋಡಿ ತಲೆ ಕೆಟ್ಟೋಯ್ತು. ಯಾಕೆ ಅಣ್ಣ, ಅಲ್ಲಿ ಫೈನ್ ಲೆಗ್ಗಲ್ಲಿ ಅಂದರೆ ಬೌನ್ಸರಿಗಂತವೇ ಅಲ್ಲಿ ಒಂದು ಫೀಲ್ಡರನ್ನು ನೇಮಕ ಮಾಡಿದ್ರು. ನಾವು ಬೌನ್ಸ್ ಹಾಕ್ತೇನೆ, ಹುಕ್ ಮಾಡಲಿಕ್ಕೆ ಸಾಯಿ ಸುದರ್ಶನ್ ಹೋಗ್ತಾನೆ, ನೋಡುವ ಎಡ್ಜ್ ಆದರೆ ಫೈನ್ ಲೆಗ್ಗಲ್ಲಿ ಕ್ಯಾಚ್ ಆಗ್ತಾನೆ ಅಂತ. ಹಾಗೆಯೇ ಆಯಿತು. ಅಂದರೆ ಪ್ಲ್ಯಾನಿಗೆ ಕರೆಕ್ಟಾಗಿ ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಅದಕ್ಕೆ ಕರೆಕ್ಟಾಗಿ ಅಲ್ಲಿ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಆ ಶಾಟ್ ನೋಡಿ ಬೇಜಾರದಂತ ಹೌದು. ಬಟ್ ಇವತ್ತಿನ ಬಿಗ್ಗೆಸ್ಟ್ ಮೂಮೆಂಟ್ ಯಾವುದು ಅಂತಂದರೆ ಪಂತ್ ಅವರು ಪ್ರೀ ಮೆಡಿಟೇಟೆಡ್ ಅಂತ ಹೇಳ್ತಾರೆ. ಅಂದರೆ ಮೊದಲೇ ಡಿಸೈಡ್ ಆಗಿರೋದು, ಅವನೀಗ ಓಡಿ ಬರೋವಾಗಲೇ ನಾನೀಗ ರಿವರ್ಸ್ ಸ್ವೀಪ್ ಹೊಡಿತೇನೆ, ಅವನು ಯಾವುದೇ ಲೈನ್ ಲೆಂತ್ ಏನೇ ಇರಲಿ ನಾನು ರಿವರ್ಸ್ ಸ್ವೀಪ್ ಹೊಡಿತೇನೆ ಅನ್ನೋ ಮೊದಲೇ ಡಿಸೈಡ್ ಆಗಿದ್ರು ಅಂತ ಕಾಣ್ತದೆ. ವೋಕ್ಸ್ ಅವ್ರು ಓಡಿ ಬಂದರು, ಇನ್ನೇನು ಬಾಲ್ ಹಾಕಬೇಕು, ಇವರು ತಿರುಗಿ ಆಯಿತು. ವೋಕ್ಸ್ ತಲೆ ಖರ್ಚು ಮಾಡಿ ಯಾರ್ಕರ್ ಲೆಂತ್ ಹಾಕಿದ್ರು, ಅದು ಜಸ್ಟ್ ಎಡ್ಜ್ ಆಯಿತು. ಇವ್ರು ರಿವರ್ಸ್ ಸ್ವೀಪಲ್ಲಿ ಹೊಡಿಲಿಕ್ಕೆ ಹೋದ್ರು, ಜಸ್ಟ್ ಅಂಡರ್ ಎಡ್ಜ್ ಆಗಿ ಕಾಲಿಗೆ ಬಡ್ದಿದೆ, ಧಡಾರ್ ಅಂತ ಕಾಲಿಗೆ ಬಡ್ದಿದೆ. ಅವ್ರು ರಿವ್ಯೂ ತೊಗೊಂಡ್ರು ಇಂಗ್ಲೆಂಡ್, ಬಟ್ ಎಡ್ಜ್ ಆಗಿದೆ ಅಂತ ಗೊತ್ತಾಯ್ತು, ಒಂದು ಚೂರು ಲೈಟಾಗಿ ಎಡ್ಜ್ ಆಗಿದೆ. ಬಟ್ ಏನು ಆ ಬಿದ್ದ ಜಾಗ ಏನಿದೆ ಕಾಲಿಗೆ, ಊಯೋ ಶೂ ತೆಗೆದು ನೋಡ್ತಾರೆ, ಕಾಲು ಬಾತಿದೆ, ನಿಲ್ಲಿಕ್ಕಾಗ್ತಾಯಿಲ್ಲ, ಒಂದು ಕಾಲಲ್ಲಿಗೆ ಡೊಂಕ ಆಟ ಅಂತ ಹೇಳ್ತಾರೆ, ಹಾಗೆ ಹೀಗೆ ಕುಂಟುತ್ತಾ ಇದ್ದಾರೆ. ಕೊನೆಗೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ವ್ಯಾನೇ ಬರಬೇಕಾಯಿತು. ಹೀ ಈಸ್ ಇಂಜೂರ್ಡ್. ಗೊತ್ತಿಲ್ಲ ಯಾವ ಥರದ ಮೇಜರ್ ಇಂಜುರಿಯಾ ಮೈನರ್ ಇಂಜುರಿಯಾ ಗೊತ್ತಿಲ್ಲ, ಬಟ್ ಅವ್ರಿಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ, ಕಾಲು ಬಾತಿದೆ ಅಂತಂದರೆ ನನ್ನ ಪ್ರಕಾರ ಗೊತ್ತಿಲ್ಲ, ನಾನು ಮತ್ತೆ ಎಂತ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ನನಗೆ ಈ ಜಿಯೋ ಹಾಟ್ಸ್ಟಾರ್ ಬಗ್ಗೆ ಭಾರಿ ಒಂದು ಬೇಸರ ಬಂತು ಇವತ್ತು. ಯಾವುದೆಲ್ಲ ಒಂದು ಮೇಯ್ನ್ ಮೊಮೆಂಟ್ಸು ಅದನ್ನು ಅಂದರೆ 2ನೇ ಸಲ 3ನೇ ಸಲ ಎಲ್ಲ ಪ್ಲೇನೇ ಮಾಡ್ತಾ ಇರಲಿಲ್ಲ. ಆ ಮೊಮೆಂಟ್ ಯಾರಾದರೂ ಮಿಸ್ ಮಾಡಿಕೊಂಡ್ರೆ ಮತ್ತೆ ನೀವು ಒಂದು ಹೈಲೈಟ್ಸಲ್ಲಿ ನೋಡಬೇಕು, ಅಥವಾ ಮ್ಯಾಚ್ ಆದಮೇಲೆ ಡಿಸ್ಕಸ್ ಮಾಡ್ತಾರಲ್ಲ ಪೋಸ್ಟ್ ಮ್ಯಾಚ್ ಅನಾಲಿಸಿಸು, ಅದರಲ್ಲಿ ಕೂತ್ಕೊಂಡು ನೋಡಬೇಕು. ಎಂತ ಅದು ಹೇಗೆ ಆಯಿತು ಏನಾಯಿತು ಅಂತ ಮತ್ತೆ ತೋರಿಸುವಂತಹ ಗೋಜಿಗೆ ಹೋಗಲಿಲ್ಲ. ನಾನು ಇಂಗ್ಲೀಷ್ ಕಾಮೆಂಟರಿ ನೋಡ್ತಿದ್ದದು ಜಿಯೋ ಹಾಟ್ಸ್ಟಾರಲ್ಲಿ, ಕನ್ನಡದಲ್ಲಿ ಸಹ ಹಾಗೆ ಅಂತ ಅಂದ್ಕೊಳ್ತೇನೆ. ರೀಪ್ಲೇ ಹಾಕಲಿಲ್ಲ ಅಂತ ಅಂದ್ಕೊಳ್ತೇನೆ. ಇಂಗ್ಲೀಷ್ ಯಾಕೆ ನೋಡೋದು ಬ್ರೋ ಅಂತ ಹೇಳಿದರೆ, ಆ ಇಂಗ್ಲೀಷ್ ಕಾಮೆಂಟ್ರಲ್ಲಿ ಏನಾಗ್ತದೆ, ಇಂಡಿಯಾಗೆ ಆಡಿದವರು ಸಹ ಇರ್ತಾರೆ, ಇದು ಇಂಗ್ಲೆಂಡಿಗೆ ಆಡಿದಂತಹ ಪ್ಲೇಯರ್ಸ್ ಕೂಡ ಇರ್ತಾರೆ, ಅವರ ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡಿಕೊಳ್ತಾರೆ ಅಂತ. ಈಗ ಕನ್ನಡ ರೀಜನಲ್ ಇದು ನೋಡುವಾಗ ಏನಾಗ್ತದೆ, ಬರೀ ನಮ್ಮ ಆಟಗಾರರು ಮಾತ್ರ ಇರ್ತಾರೆ, ಬಟ್ ಇಂಗ್ಲೀಷ್ ಇದು ನೋಡುವಾಗ ಇಂಗ್ಲೆಂಡ್ ಆಟಗಾರರು ಸಹ ಇರ್ತಾರೆ. ಆ್ಯಂಡ್ ದಿನೇಶ್ ಕಾರ್ತಿಕ್ ಇದು ಕಾಮೆಂಟ್ರಿ ಸೋ ಗುಡ್. ಬಟ್ ಜಿಯೋ ಹಾಟ್ಸ್ಟಾರ್ ಎಂತ, ಈವನ್ ಪಂತ್ ಅವರು ಪಠಾರ್ ಅಂತ ಒಂದು ಡಾಸನ್ ಅವರ ಬೌಲಿಂಗಲ್ಲಿ ಪಠಾರ್ ಅಂತ ಒಂದು 4 ಹೊಡೆದ್ರು. ಇದು ಏನು ಸ್ಟೋಕ್ಸಿಗೆ ಗೊತ್ತಾಗಲಿಲ್ಲ, ಬಾಲ್ ಎಲ್ಲಿ ಹೋಗ್ತಾ ಉಂಟಂತ ಗೊತ್ತಾಗಲಿಲ್ಲ, ತೈ ಅಂತ ಸುಮ್ಮನೆ ನಿಂತ್ಕೊಂಡಿದ್ರು. ಅದು ಗೊತ್ತಾಗಿದ್ದಿದ್ರೆ ಸ್ಟೋಕ್ಸ್ಗೆ ಕ್ಯಾಚ್ ಆಗ್ತಾ ಇತ್ತ ಅದು ಗೊತ್ತಿಲ್ಲ. ಬಟ್ ಅದನ್ನು ರೀಪ್ಲೇ ಕೂಡ ಮಾಡಲಿಲ್ಲ. ಯಾಕೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಕಾದೆ ಓಕೆ ಈಗ ಹಾಕ್ತಾರೆ ಅದು ಅಂದರೆ ಎಲ್ಲಿಯಾದರೂ ಡ್ರಾಪ್ ಕ್ಯಾಚ್ ಥರ ಕನ್ಸಿಡರ್ ಆಗ್ತದೆ ಹಾಗೆ ಹೀಗೆ ಅಂತ, ಏನು ರೀಪ್ಲೇನೇ ಮಾಡಲಿಲ್ಲ ಅದನ್ನು. ಎನಿವೇಸ್ ನೆಕ್ಸ್ಟ್ ಓವರಲ್ಲಿಯೇ ಪಂತಿಗೆ ಇಂಜುರಿ ಆಯಿತು. ಅದು ಔಟ್ ಅಂತ ತೋರಿಸೋದಿಲ್ಲ, ರಿಟೈರ್ಡ್ ಹರ್ಟ್, ಬಟ್ ಓಕೆ ಔಟ್ ಅಂತ ಕನ್ಸಿಡರ್ ಮಾಡ್ಬೋದು ನಾವು ಆ ಒಂದು ಗಾಯದ ಒಂದು ಗಂಭೀರತೆ ನೋಡಿದಾಗ. ಆ್ಯಂಡ್ ಅದಾದಮೇಲೆ ಏನು ಜಡೇಜಾ ಮತ್ತು ಇವತ್ತು ಶಾರ್ದುಲ್ ಠಾಕೂರ್ ಅವರನ್ನು ಅಪ್ ದ ಆರ್ಡರ್ ಕಳಿಸಿದ್ರು. ಅಂದರೆ ಇದು ಏನೋ ಸುಂದರ್ ಅವರಕ್ಕಿಂತ ಮುಂಚೆ ಅವರನ್ನು ಕಳಿಸಿದ್ರು. ಅವರು ಮುರಿಯದ 5ನೇ ವಿಕೆಟಿಗೆ, ಟೆಕ್ನಿಕಲಿ 6ನೇ ವಿಕೆಟಿಗೆ, ಬಟ್ ಎನಿವೇಸ್ ಈಗ ಸುಮ್ಮನೆ ನಾವು ಹೇಳಬೇಕು, ಈಗ 4 ವಿಕೆಟ್ ಹೋಗಿದೆಪ್ಪ, ಪಂತ್ ಔಟ್ ಅಲ್ಲ ಅಂತಲೇ ಅಂದ್ಕೊಳ್ಳುವ. ಸೊ ಮುರಿಯದ 5ನೇ ವಿಕೆಟಿಗೆ ಒಳ್ಳೆ ಪಾರ್ಟ್ನರ್ಶಿಪ್ ನಡೀತಾ ಉಂಟು. ಗಿಲ್ ಬಿಟ್ಟು ಬೇರೆಯವರು ಎಲ್ಲರೂ ಕೂಡ ಇವತ್ತು ಚೆಂದ ಮಾಡಿ ಆಡಿದ್ದಾರೆ. ರಾಹುಲ್ ಚೆಂದ ಮಾಡಿ ಆಡಿದ್ದಾರೆ, ಜೈಸ್ವಾಲ್ ಚೆಂದ ಮಾಡಿ ಆಡಿದ್ದಾರೆ. ಸಾಯಿ ಸುದರ್ಶನ್ 61 ರನ್, ರಿಷಬ್ ಪಂತ್ 37 ರನ್, 48 ಬಾಲ್. ಅವ್ರದ್ದು ಗೊತ್ತುಂಟಲ್ಲ, ಒಂದು 80 ಹತ್ತಿರ ಸ್ಟ್ರೈಕ್ ರೇಟಲ್ಲಿ ಚೆಂದ ಮಾಡಿ ಆಡ್ತಾರೆ. ಸಾಯಿ ಸುದರ್ಶನ್ ಭಾರಿ ನಿಧಾನ ಮಾಡಿ ಆಡಿದರು, ಅದಕ್ಕೇನು ಕಂಪ್ಲೇಂಟ್ ಕೊಡಬೇಕಂತೇನೆ ಇಲ್ಲ. ಅಂದರೆ ಅವ್ರಿಗೆ ಅಷ್ಟು ಪ್ರೆಷರ್ ಇತ್ತು, ಅವರು ಪ್ರಾಪರ್ ಆ ಓಲ್ಡ್ ಸ್ಟೈಲ್ ಕ್ರಿಕೆಟ್ ಆಡಿದ್ದಾರೆ. ಈಗ ನಾಳೆ ಎಂತ ಆಗ್ತದೆ ಗೊತ್ತಿಲ್ಲ. ಈಗ ಈ ಪಿಚ್ಚಲ್ಲಿ ಇಂಥ ಒಂದು ತುಂಬ ಡ್ರೈ ಪಿಚ್ ಉಂಟು, ಸ್ಪಿನ್ನರ್ಸಿಗೆ ಆಲ್ರೆಡಿ ಸ್ಪಿನ್ ಸಿಗ್ತಾ, ಅಂದರೆ ಪಿಚ್ ಆದಮೇಲೆ ಸ್ಪಿನ್ ಆಗ್ತಾ ಇದೆ.
ಈ ಪಿಚ್ಚಲ್ಲಿ ಫಸ್ಟ್ ಇನ್ನಿಂಗ್ಸ್ ಎಷ್ಟು ಹೊಡಿಬೇಕು ಕಮೆಂಟ್ ಸೆಕ್ಷನಲ್ಲಿ ನೀವೇ ತಿಳಿಸಿ. 500-600 ಅಂತೆಲ್ಲ ಹೇಳಬೇಡಿ, ಆ ಥರದ ಪಿಚ್ಚಲ್ಲ. ಮೇ ಬಿ 350 ಹೊಡೆದ್ರೆ ಒಳ್ಳೆ ಸ್ಕೋರ್ ಆಗಿರ್ತದೆ ಅಂತ ಅಂದುಕೊಳ್ತೇನೆ. ನಿಮ್ಗೇನು ಅನಿಸಿತು ಈ ಮ್ಯಾಚು? ನನಗೆ ಪಂತಿದು ಭಾರಿ ಬೇಜಾರಾಯಿತು. ಪಂತಿದ ಆಟ ನೋಡೋಕೆ ಸ್ವಲ್ಪ ಭಯ ಆಗ್ತದೆ, ಅಣ್ಣ ಅಣ್ಣ ನಿಧಾನ ಅಂತ. ಅವ್ರು ಈ ಥರದ ವಿಚಿತ್ರಕ್ಕೆ ಕೈ ಹಾಕಿ ಗಾಯ ಎಲ್ಲ ಮಾಡಿಕೊಂಡಾಗ ಅಂತ ಅನ್ನಿಸ್ತದೆ. ಬಟ್ ಎಂತ ಮಾಡೋದು, ಅವ್ರು ಆಡೋದೇ ಹಾಗೆ. ಓಕೆ, ಎಂತ ಈಗ ನೆಕ್ಸ್ಟ್ ಈ ಇನ್ನಿಂಗ್ಸಿಗೆ ಅವ್ರು ಇದ್ದಾರಾ ಇಲ್ವ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಟೆಸ್ಟ್ ಮ್ಯಾಚಿಗೆ ಅವ್ರು ಇದ್ದಾರಾ ಇಲ್ವ ಅಂತಲೂ ಗೊತ್ತಿಲ್ಲ. ಭಯಂಕರ ಮ್ಯಾಚ್ ವಿನ್ನರ್ ಅವ್ರು ಇರಲಿ ಅಂತ ಆಶಿಸ್ತೇನೆ. ಸರಿಯಾಗಿ ಬರುವ ನಮಸ್ಕಾರ. ಒಂಟೆ ಕಲೆ ಮಾತಾಡಿದ ಮರ ಬಾಯ್.